ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ನಗರ ವಿಶ್ವವಿದ್ಯಾಲಯವು ಒಂದು ಸುತ್ತೋಲೆಯನ್ನು ಹೊರಡಿಸಿದೆ, ಅಂದರೆ ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಈ ನೋಟಿಫಿಕೇಷನ್ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೇನೆ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ. ಬೆಂಗಳೂರು ನಗರ ವಿಶ್ವವಿದ್ಯಾಲಯವು ಸ್ನಾತಕೋತ್ತರ ಪದವಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಈಗಾಗಲೇ ಅಪ್ಲಿಕೇಶನನ್ನು ರಿಸೀವ್ ಮಾಡಿ ಫೈನಲ್ ಮೆರಿಟ್ ಲಿಸ್ಟನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಫೈನಲ್ ಮೆರಿಟ್ ಟೆಸ್ಟಲ್ಲಿ ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಡೇಟ್ ಮತ್ತು ಟೈಮನ್ನು ಈ ನೋಟಿಫಿಕೇಷನ್ ಮುಖಾಂತರ ಅವರು ಅನೌನ್ಸ್ ಮಾಡ್ತಿದ್ದಾರೆ. ಈ ನೋಟಿಫಿಕೇಷನ್ನಲ್ಲಿ ನಾನು ಹೇಳುತ್ತಿರುವಂಥ ಕೋರ್ಸು MCom, MIB, MFA, MMS ಹಾಗೆ MTTM ಈ ಎಲ್ಲ ಕೋರ್ಸುಗಳ ಕೌನ್ಸಿಲಿಂಗ್ ಡೇಟ್ ಮತ್ತು ಟೈಮನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಹೀಗೆ ನೋಟಿಫಿಕೇಷನ್ ನೋಡಿ, ಇಲ್ಲಿ ಸೀರಿಯಲ್ ನಂಬರ್ 1 MCom 22/12/2020. ಇದರ ಕೌನ್ಸಿಲಿಂಗ್ ಪ್ಲೇಸ್ ಬಂದು ಜ್ಞಾನಜ್ಯೋತಿ ಆಡಿಟೋರಿಯಂ. MCom IB 23/12/2020. ಇದು ಕೂಡ ಜ್ಞಾನಜ್ಯೋತಿ ಆಡಿಟೋರಿಯಂ. ಹಾಗೆ MCom FA 23/12/2020 ಜ್ಞಾನಜ್ಯೋತಿ ಆಡಿಟೋರಿಯಂ. MMS ಕೂಡ 24ನೇ ತಾರೀಕು ಇದರ ಕೌನ್ಸಿಲಿಂಗ್ ನಡೆಯುತ್ತೆ ಜ್ಞಾನಜ್ಯೋತಿ ಆಡಿಟೋರಿಯಮಲ್ಲಿ. MTTM ಕೋರ್ಸ್ಗಳಿಗೆ 24ನೇ ತಾರೀಕು, ಅದು ಕೂಡ ಜ್ಞಾನಜ್ಯೋತಿ ಆಡಿಟೋರಿಯಂ. ಸೂಪರ್ ನೆಮರಿ ಕೋಟಾ ಅಂದರೆ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, NSS ಆಗಿರ್ಬೋದು, NCC ಆಗಿರ್ಬೋದು, ರೂರಲ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ಈ ಕೋಟಾದಲ್ಲಿ ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ 28/12/2020 ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ ಇಲ್ಲಿ ಈ ಪ್ಲೇಸಲ್ಲಿ ಕೌನ್ಸಿಲಿಂಗನ್ನು ಮಾಡ್ತಾರೆ. ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಡೇಟ್ ಮತ್ತು ಟೈಮನ್ನು ಸರಿಯಾಗಿ ನೋಡಿಕೊಂಡು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಸಹ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು.